ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಈ ಮಂಡ್ಯದಲ್ಲಿ ಲಾಸ್ಟ್ ಇಯರ್ ಇದೇ ತರ ಆಗಿದೆ, ಈಗಲೂ ಇದೇ ತರ ಆಗ್ತಾ ಇದೆ. ಆದ್ರೂ ಅಲ್ಲಿ ಪೊಲೀಸ್ ಭದ್ರತೆ ಇಲ್ಲ. ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ನಾನು ಜಸ್ಟ್ ಇವತ್ತು ಡೆಲ್ಲಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಸಾಯಂಕಾಲ ಬಂದಾಗ ನಾನು ಟಿವಿಗಳಲ್ಲಿ ನೋಡಿದೆ. ಇಮಿಡಿಯೇಟ್ ಆಗಿ ನಮ್ಮ SP ಅವ್ರಿಗೂ ಮಾತಾಡಿದೆ. ಅವರು ಈಗ ಜಾಸ್ತಿ ಒಂದು ಅರ್ಧ ಗಂಟೆಯಿಂದನೂ ಮಾತಾಡಿದ್ರು. ಇಡೀ ನಮ್ಮ ಮೈಸೂರು ರೇಂಜ್ DG ಅವ್ರಿಗೂ IG ಅವ್ರಿಗೂ ಮಾತಾಡಿದ್ದೀನಿ. ಅವರು ಈಗ ಜಸ್ಟ್ ನಾನು ರೀಚ್ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಸಾಯಂಕಾಲ ಮೆರವಣಿಗೆ ಬಂದಂತದ್ದು ಆದ್ಮೇಲೆ ಸ್ವಲ್ಪ ಎರಡು ಕ್ಲಾಶ್ ಆಗಿದೆ. ಸ್ವಲ್ಪ ಸೀರಿಯಸ್ ಆಗಿ, ಯಾಕಂದ್ರೆ ನೀವು ಹೇಳಿದಂತ ರೀತಿಯಲ್ಲಿ ಕಳೆದ ಬಾರಿನೂ ಒಂದು ಮೈನರ್ ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು ಪೊಲೀಸ್ ಆಫೀಸರ್ಸ್ ಅನ್ನು. ನಾನು ಚೆಕ್ ಮಾಡ್ಕೊಂಡಾಗ ಸ್ವಲ್ಪ, ಬಟ್ ಎರಡು ಗುಂಪುನು ಸ್ವಲ್ಪ ಆದಷ್ಟು ಬೇಗ ಇದು ಮತ್ತೆ ಸ್ಪ್ರೆಡ್ ಆಗ ಅವಕಾಶ ಕೊಡಬೇಡಿ ಅಂತ ಹೇಳಿ ನಾನು ಆಫೀಸರ್ಗೆ SP ಅವ್ರಿಗೂ ಮಾತಾಡಿದ್ದೀನಿ. ಬಟ್ ಸ್ವಲ್ಪ ಕಂಟ್ರೋಲ್ ಯಾಕಂದ್ರೆ ಕಲ್ಲು ತೂರಾಟಗಳದೆಲ್ಲ ಆಗಿದೆ ಅಂತ ಹೇಳಿ ಪೆಟ್ರೋಲ್ ಬಾಂಬ್ ಕೆಲವರು ಸ್ವಲ್ಪ ತಿರುಗಿ ಮಾಮೂಲಿ ತಗೊಂಡಾದಾಗ ಇರ್ತಾ ಕೆಲವರೆಲ್ಲ ಅದರಿಂದ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಹೇಳಿದೀನಿ. ಇದು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿದ್ದೀನಿ. ಬರ್ತೀನಮ್ಮ, ನಾಳೆ ಡೆಲ್ಲಿಯಿಂದ ಬಂದ್ಮೇಲೆ ಬರ್ತೀನಿ ನಾನು. ಯಾವಾಗ ಹೋಗೋ ಸಾಧ್ಯತೆ ಇದೆ ಸರ್? ಬಹುಶಃ ನಾಳೆ ಇಲ್ಲ ನಾಡಿದ್ದು ಬೆಳಗ್ಗೆ ಹೋಗ್ತೀನಿ. ಡೆಲ್ಲಿಯಿಂದ ಬರ್ಬೇಕು ನಾನು. ಡೆಲ್ಲಿಯಿಂದ ಬಂದ ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಹೋಗ್ತೀನಿ ಎರಡು ನಾನು. ಬಟ್ ನಾನು ಟಿವಿ ಮುಖಾಂತರ ಎರಡೂ ಗುಂಪಿಗೆ ಹೇಳ್ತಕ್ಕಂಥದ್ದು, ಇದನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋದು ಒಳ್ಳೇದು. ಇದನ್ನ ಅತಿಯಾಗಿ ಮತ್ತೆ ಒಂದು ಬೇರೆ ರೀತಿಯಲ್ಲಿ ತಗೊಂಡು ಇದನ್ನ ಜನಗಳಲ್ಲಿ ಅಶಾಂತಿ ಉಂಟು ಮಾಡೋದು, ಅಮಾಯಕರ ಸಾವು ನೋವುಗಳಾಗಬಾರ್ದು. ಅದಕ್ಕೆ ನಾನು ಎರಡೂ ಗುಂಪಿನ ಜನಕ್ಕೂ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ಇಂಥ ಒಂದು ಪರಿಸ್ಥಿತಿನ ಕೆಲವು ತಿಳಿಗೇಡಿಗಳು ಅದನ್ನ ದುರುಪಯೋಗ ಪಡಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅವಕಾಶ ಆಗೋದು ಬೇಡ. ಪೊಲೀಸ್ ಇಲಾಖೆಯವರು ನಾನು SP ಅವ್ರಿಗೂ ಮಾತನಾಡಿದ್ದೀನಿ. ಸ್ವಲ್ಪ ಯಾವುದೇ ರೀತಿಯಲ್ಲಿ ಯಾರಿಗೂ ಅಸಮಾಧಾನ ಆಗ್ಬಾರ್ದು. ಏನೋ ಒಂದ್ ಕಡೆ ನಮ್ಮನ್ನ ಕಡೆಗಣಿಸಿರೋ ಅನ್ನೋದು ಬರಬಾರ್ದು. ಸ್ವಲ್ಪ ಬಿಗಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳಿದ್ದೀನಿ ನಾನು. ಸರ್, ಇದು ಘಟನೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆಯಲ್ಲ, ಏನ್ ಹೇಳ್ತೀರಾ? ಅಂದ್ರೆ ಇದು ಇಂಟೆನ್ಷನ್ ಅಲ್ಲಿ ಮಾಡ್ತಿರೋದಾ? ಅದಕ್ಕೋಸ್ಕರ ನಾನು ಸರ್ಕಾರ ಕೇಳ್ತಕ್ಕಂಥದ್ದು, ಇವತ್ತು ಹಿಂದೆನೋ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿದ್ದೀನಿ. ಸರ್ಕಾರಕ್ಕೆ ಈಗಲೂ ಹೇಳೋದು, ಯಾವ್ದೋ ಒಂದು ಗುಂಪನ್ನ ಓಲೈಸ್ಕೊಂಡು ಹೋಗ್ತಕ್ಕಂಥವ್ರು ಮಾಡೋದ್ರಿಂದಲೇ ಅವರಲ್ಲಿ ಈಗ ಒಂದು ರೀತಿ ಉದ್ದಡತನ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಸರ್ಕಾರ ಯಾವುದೇ ಇರಲಿ ಘಟನೆಗಳನ್ನ ಬಿಗಿಯಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಯಾವ್ದೋ ಒಂದು ಗುಂಪನ್ನು ಓಲೈಸ್ಕೊಳಕ್ ಹೋದಾಗ ಒಂದು ವರ್ಗನ, ಈ ರೀತಿಯ ಪ್ರಕರಣಗಳು ಅವರಿಗೆ ಸರ್ಕಾರ ನಾವ್ ಏನ್ ಮಾಡಿದ್ರು ನಮ್ಗೆ ರಕ್ಷಣೆ ಇದೆ ಅಂತಕ್ಕಂಥ ಒಂದು ಭಾವನೆ ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಅಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಬೇಕಿಂತ ಇಶ್ಯೂಗಳನ್ನ ಯಾವುದೇ ಒತ್ತಾಯಕ್ಕೆ ಮಣಿಬಾರದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಎಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ? ಅದ್ರದ್ದು ಇನ್ಫಾರ್ಮೇಶನ್ ಏನಾದ್ರು ಇದೆಯಾ ನಿಮ್ಗೆ? ಕಲ್ಲಿನೇಟ್ ಬಿದ್ದೆ ಪೊಲೀಸ್ನವ್ರಿಗೂ ಏಟಾಗಿದೆ, ಮತ್ತೆ ನಮ್ಮ ಜನಗಳಿಗೂ ಸ್ವಲ್ಪ ಕಲ್ಲೇಟ್ ಬಿದ್ದಿದೆ ಅಂತ ಹೇಳ್ತಾರೆ. ಒಂದು 10-15 ಜನಕ್ಕೆ ಅಂತ ಹೇಳ್ತಾರೆ. ಜೀವಾನಿ ಏನೋ ಆಗಿಲ್ಲ. ಒಂದು ಅಂಗಡಿಗೆ ಏನೋ ಬೆಂಕಿ ಇಟ್ಟಿದ್ದಾರೆ. ಬೈಕ್ಗಳಿಗೆ ಒಂದು 4 ಬೈಕ್ಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ತಮ್ಮ. ಸರ್, ಈಗ ಈ ತರ ಆಗ್ಬಿಟ್ರೆ ಉತ್ಸವ ಮಾಡೋದು, ಮೆರವಣಿಗೆ ಮಾಡೋದೇ ಭಯ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬಿಡುತ್ತಲ್ಲ ಸರ್? ಅಮಾಯಕರು ನೋಡಿ, ಇಂಥ ಒಂದು ಸಂದರ್ಭಗಳಲ್ಲಿ ಅಮಾಯಕರುಗಳ ಮೇಲೆ ಇದೆಲ್ಲ ದಬ್ಬಾಳಿಕೆ ಆಗೋದು. ಇದರಲ್ಲಿ ಕಲ್ಪಿಟ್ಗಳಿದ್ರೆ ಅವ್ರು ಯಾರು ಇದ್ರಲ್ಲಿ ಸಿಗಾಕೊಳ್ಳಲ್ಲ. ಅಮಾಯಕರು ತೊಂದರೆಗೆ ಒಳಗಾಗ್ತಾರೆ. ಅದು ಆಗ್ಬಾರ್ದು. ಇದಕ್ಕೆಲ್ಲ ಮುಂಜಾಗ್ರತೆ ಕ್ರಮನ ತಗೋಬೇಕಾಗ್ತದೆ. ಸರ್, ಈಗ ಪೆಟ್ರೋಲ್ ಬಾಂಬ್ ಅನ್ನು ಹಾಕಿದ್ದಾರೆ ಕೆಲವು ಕಡೆ. 150 ಜನ ಅಲ್ಲಿ ಸೇರಿದ್ದಾರೆ. ಅಂದ್ರೆ ಇಂಟೆನ್ಷನ್ ಅಲ್ಲಿ ಈ ರೀತಿ ಮಾಡ್ಬೇಕು ಅಂತಾನೆ, ಈ ಕೃತ್ಯ ಎಸಗಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿರೋದಲ್ವಾ ಇದು? ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂದ್ರೆ ಮೊದ್ಲೇ ಪೂರ್ವಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಲ್ಲ ಅದು. ಅದೆಲ್ಲ ಅದಕ್ಕೋಸ್ಕರ ತಕ್ಷಣ ತಹಬದಿ ತಂದು ಇದರಲ್ಲಿ ಯಾರೇ ತಪ್ಪಿಸಿರಲಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಿದು. ಇದೇ ರೀತಿ ನಿಲ್ಲೋದಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜನಗಳ ಒಂದು ವಾತಾವರಣ ನೋಡಿದೀವಲ್ಲ, ಅಲ್ಲಿ ಜನ ಕೆರಳಿದ್ರೆ ಮಂಡ್ಯದಲ್ಲಿ ಬಹಳ ತುಂಬಾ ತೊಂದರೆ ಒಳಗಾಗಬೇಕಾಗುತ್ತೆ. ಸರ್ಕಾರಗಳು ಎಚ್ಚರಿಕೆಯಿಂದ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಹಿಂದೆ ಹನುಮಧ್ವಜ ಗಲಾಟೆ ಕೂಡ ಆಯ್ತು. ಪದೇ ಪದೇ ಇಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆಯಲ್ಲ?
ಇಲ್ಲ, ನಾನು ಶಾಂತಿಯಿಂದ ಇರಬೇಕು ಅಂತಲೇ ಹೇಳ್ತೀನಿ ಎಲ್ಲ ಜನಕ್ಕೂ. ನಮ್ಮ ಜನಗಳು ಅಮಾಯಕರಲ್ಲಿ ಶಾಂತಿಯಿಂದ ಇರಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಕೆಲವು ಗುಂಪುಗಳು ಇದನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗಬಾರದು. ಅದಕ್ಕೆ ಪೊಲೀಸ್ ಇಲಾಖೆ ಅದಕ್ಕೆ ಹೇಳ್ತೇನೆ, ನಾನು ನಿಷ್ಪಕ್ಷಪಾತವಾಗಿ ಸರಿಯಾದ ರೀತಿ ಯಾವುದೇ ಒಂದು ಸಮಾಜ ಕಡೆಗಣಿಸಿದ್ರು ಅಂತ ಬರಬಾರದು. ಆಕ್ಷನ್ ತಗೊಳ್ತಕ್ಕಂಥದ್ರಲ್ಲಿ ಬಹಳ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗತ್ತಮ್ಮ. ಹೌದು ಸರ್, ಹಿಂದೆ ಅಂದ್ರೆ ಈ ತರ ಒಂದು ಉತ್ಸವ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ಶಾಂತಿ ಸಭೆ ಅಂತ ಮಾಡ್ತಾರಲ್ವಾ, ಇಲ್ಲಿ ಯಾಕೆ ಆಗಿಲ್ಲ ಅದು ಅಂತ? ಇಲ್ಲ, ನಮ್ಮಲ್ಲಿ ಮಂಡ್ಯದಲ್ಲಿ ಈ ರೀತಿ ಯಾವುದೇ ರೀತಿ ಗಲಾಟೆಗಳು ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಈ ಸರ್ಕಾರ ಬಂದ್ಮೇಲೆ ಇವೆಲ್ಲ ಪ್ರಾರಂಭ ಆಗಿದೆ. ಓಕೆ. ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿ ಸಹ ಆಗಿಲ್ಲ. ಮಳೆ ಕರ್ನಾಟಕದಲ್ಲಿ ಮೈಸೂರು ಭಾಗ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಇಂಥ ಕಡೆ ಎಲ್ಲ ರೀತಿ ಒಟ್ಟಾಗಿ ಇರ್ತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಇತ್ತೀಚೆಗೆ ಈ ರೀತಿಯ ಒಂದು ಘಟನೆಗಳು ಪ್ರಾರಂಭ ಆಗಿದೆ. ಇದು ಮುಂದಕ್ಕೆ ಇನ್ನು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ವಾತಾವರಣ ಈಗ ಹೋಗ್ತಿರೋ ಮಾರ್ಗ ನೋಡಿದ್ರೆ ಈ ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೆ ಬಹಳ ಪೆಟ್ಟು ತಿನ್ಬೇಕಾದಂತ ಕಾಲ ಬರುತ್ತೆ. ಓಕೆ ಸರ್, ಇದು ನಿಷೇಧಿತ ಸಂಘಟನೆಗಳ ಕೈವಾಡ ಏನಾದ್ರೂ ಇದೆಯಾ ಅಂತ ಅನ್ನಿಸ್ತಿದ್ಯಾ ಅಂತ? ಇಲ್ಲ, ತನಿಖೆ ನಾನು ಸುಮ್ಮನೆ ಡೆಲ್ಲಿನಲ್ಲಿ ಕೂತ್ಕೊಂಡು ಅದಕ್ಕೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ವಾಸ್ತವಾಂಶ ತಿಳ್ಕೊಂಡು ಮಾತಾಡಬೇಕು. ನಾಳೆ ಮಧ್ಯಾಹ್ನದ ಮೇಲೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ. ಬಂದ ತಕ್ಷಣ ಸ್ಪಾಟ್ ವಿಸಿಟ್ ಕೊಟ್ಟು ಅಲ್ಲಿ ವಿಷಯಗಳನ್ನ ನಾನು ತಿಳ್ಕೊಂಡ ನಂತರ ಮಾತಾಡ್ತೀನಮ್ಮ. ಓಕೆ ಸರ್, ಈ ಹಿಂದೆ ನೀವೇ ಹೇಳ್ತಾ ಇದ್ರಿ ಮೈಸೂರು ಮಂಡ್ಯದಲ್ಲಿ ಇಂಥ ಘಟನೆಗಳಾಗೋದಿಲ್ಲ ಅಂತ, ಆದ್ರೆ ಈಗ ಪದೇ ಪದೇ ಇಲ್ಲಿ ಮರುಕಳಿಸ್ತಾ ಇದೆಯಲ್ಲ? ಇಲ್ಲ, ಅದಕ್ಕೋಸ್ಕರಲೇ ನಾನು ಸರ್ಕಾರಕ್ಕೆ ಕೇಳೋದು, ಒಂದು ವರ್ಗನ ಹೆಚ್ಚಿನ ರೀತಿಯಲ್ಲಿ ಓಲೈಸ್ಕೊಳ್ತಕ್ಕಂಥ ನಿಲ್ಲಿಸ್ಬೇಕಾಗತ್ತೆ. ಹೌದು. ಅಂತ ವರ್ಗಕ್ಕೆ ಏನಾಗುತ್ತೆ, ನಾವ್ ಏನ್ ಮಾಡಿದ್ರು ನಡೀತದೆ ಅಂತಕ್ಕಂಥ ಒಂದು ಆ ಒಂದು ಭಯ ಭಕ್ತಿ ಇಲ್ಲದೆ ಹೋದ್ರೆ ಈ ಘಟನೆಗಳು ಪುನಃ ಮರುಕಳಿಸ್ತಕ್ಕಂಥದ್ದಿದೆ. ಅದಕ್ಕೋಸ್ಕರಲೇ ಇವತ್ತು ಯಾವುದೋ ಒಂದು ವರ್ಗ ಓಲೈಸೋದು ಬಿಟ್ಟು ಈ ಸರ್ಕಾರ ಸರಿಯಾದ ರೀತಿ ಕ್ರಮಗಳು ತಗೋಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀವಿ. ಓಕೆ ಸರ್, ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಿದೆ ಅಲ್ವಾ? ಇಲ್ಲ, ಈ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕಾಗಿದ್ದು ನೀವು ಹೇಳಿದಂತ ರೀತಿಯಲ್ಲಿ ಕಳೆದ ಬಾರಿನೂ ಕೆಲವು ಮೈನರ್ ಇನ್ಸಿಡೆಂಟ್ ಆಗಿದೆ ಗಣೇಶನ ಉತ್ಸವದಲ್ಲಿ. ಅದನ್ನ ಹಿನ್ನೆಲೆಯಲ್ಲಿ ಸ್ವಲ್ಪ ಮೊದಲೇ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಒಳ್ಳೇದಿತ್ತು. ಇವರು ಸರ್ಕಾರದಲ್ಲಿ ಇದಕ್ಕೆಲ್ಲ ಮಧ್ಯೆ ಸೂಕ್ಷ್ಮ ಸಮಯ ಇದೆಲ್ಲ ಗಣೇಶ ಉತ್ಸವಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ಒಂದು ಎರಡು ಗುಂಪುಗಳ ನಡುವೆ ಭಾವನೆಗಳೇನಿದೆಯಲ್ಲ, ಆ ಭಾವನೆಗಳು ಇಂಥ ಒಂದು ಹಬ್ಬ ಹರಿದಿನಗಳಲ್ಲಿ ಅಸೂಯೆಯಿಂದ ಈ ತಿಳಿಗಳು ಕೆಲವರು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಅಮಾಯಕರ ಮೇಲೆ ಆಗ್ತಕ್ಕಂಥ ಅನಾಹುತಕ್ಕೆ ಕಾರಣ ಆಗ್ತದೆ. ಅದರಿಂದ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ತೆಗೆದುಕೋಬೇಕಾದ ಸರ್ಕಾರದ ಕರ್ತವ್ಯ. ಸರ್, ಈಗ ಸರ್ಕಾರ ಇಂತಹ ಘಟನೆಗಳನ್ನ ಹ್ಯಾಂಡಲ್ ಮಾಡೋಕೆ ವೈಫಲ್ಯ ಆಗ್ತಿದ್ಯಾ ಅಂತ? ಶಿವಮೊಗ್ಗದಲ್ಲೂ ಈ ತರ ಆಗಿತ್ತು, ಈಗ ಇಲ್ಲಿ ಈ ತರ ಆಗ್ತಿದೆ. ಸೊ ಸರ್ಕಾರದ ವೈಫಲ್ಯ ಎದ್ದು ಕಾಣಿಸ್ತಿದೆ ಅಲ್ವಾ? ಅನ್ನೋದಕ್ಕಿಂತ ಒಂದು ವರ್ಗನ ಒಂದು ವರ್ಷದಲ್ಲಿ ಸಾಕಷ್ಟು ನೋಡ್ಬಿಟ್ಟಿದೀವಿ ಸರ್. ಕಾಂಗ್ರೆಸ್ ನಲ್ಲೂ ನಡೀತಿರ್ತಕ್ಕಂಥ ನೋಡ್ತಾ ಇದೀವಲ್ಲ, ಒಂದು ವರ್ಗ ಓಲೈಸ್ಕೊಳ್ಳಿಕ್ಕೆ ಇವ್ರು ನಡ್ಕೊಳ್ತಕ್ಕಂಥ ರೀತಿಗಳು ರಾಜ್ಯದಲ್ಲಿ ಇಂಥ ಒಂದು ಘಟನೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.